ಮಾತು ನಾನು ಆಲ್ರೆಡಿ ಹೇಳಿದ್ದೀನಿ. ನಾವೆಲ್ಲ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ನಮ್ಮ SP ಅವ್ರಿಗಿರ್ಬೋದು, DC ಅವ್ರಿಗಿರ್ಬೋದು, CO ಅವ್ರಿಗಿರ್ಬೋದು, ಎಲ್ಲ ಗ್ರಾಮೀಣ ಮಟ್ಟದಲ್ಲೂ ಸಹ ಮತ್ತು ಜಿಲ್ಲಾ ಮಟ್ಟದಲ್ಲೂ ಎಲ್ಲೆಲ್ಲಿ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಸರ್ಕಾರದ ಸವಲತ್ತುಗಳು ದೊರಕಿಲ್ಲ ಅವರಿಗೆ ಗ್ರಾಮೀಣ ಭಾಗದಲ್ಲಿ PDOಗಳಿಗೆ ಜವಾಬ್ದಾರಿ ಕೊಟ್ಟು ಅದನ್ನು ಅಕೌಂಟಬಿಲಿಟಿ ಕೇಳಬೇಕು ಅಂತ ಸಹ ನಾವು ಹೇಳಿದ್ದೀವಿ. ಮತ್ತು ಕುಡಿಯುವ ನೀರು ಮತ್ತು ಶೌಚಾಲಯಗಳು ಇಂಪಾರ್ಟೆಂಟ್ ಆಗಿ ಎಲ್ಲೆಲ್ಲಿ ಇಲ್ಲ. ಮತ್ತು ನಾವು ಕೆಲವೊಂದು ತಾಂಡಗಳು ವಿಸಿಟ್ ಮಾಡಿದ್ವಿ, ಅಲ್ಲಿ ಶೌಚಾಲಯಗಳನ್ನ ಕೊಟ್ಟಿಲ್ಲ. ಅಲ್ಲಿ PDO ಒಂದು ಹೇಳಿದಾಗ ನನಗೆ ನಗುನೇ ಬಂದುಬಿಡ್ತು. ಅದು ಯಾವ ತಾಂಡ? ಇನಾಮ್ ತಾಂಡ. ಅದು ಕೇಳಿದ್ರೆ ಮೇಡಮ್ ಇಲ್ಲೇನೋ ಪಿಟ್ ಹಾಕೋಕ್ಕಾಗಲಿಲ್ಲ, ಅದಾಗಕ್ಕಾಗಲಿಲ್ಲ ಅಂತ. ಬಟ್ ಮತ್ತೆ ಇನ್ನೊಂದು ಹೇಳಿದ್ರು, ನೀವು PDO ಎಷ್ಟೆಲ್ಲ ಬಂದಿರೋ, ಫಸ್ಟ್ ಆಫ್ ಆಲ್ ಅದು ಗ್ರಾಮ ಸಭೆನೇ ಆಗಿಲ್ಲ. ಮತ್ತು ಎಷ್ಟೋ ಗ್ರಾಮಗಳಲ್ಲಿ ಇವಾಗ ಶೌಚಾಲಯಗಳಿಲ್ಲ. ಸೊ ಅಂಥದನ್ನೆಲ್ಲ ನಾನು CO ಗಮನಕ್ಕೆ ತೊಗೊಂಬಂದಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಇಲ್ಲಿ ಕಾಣೆಯಾಗಿರುವಂಥ ಮಹಿಳೆಯರು ಮತ್ತು ಡೆತ್ಸು, ಮರ್ಡರ್ಸು, ಅದನ್ನೆಲ್ಲ ಲಿಸ್ಟು ಇಲ್ಲಿದೆ, ನೀವು ಇಸ್ಕೊಂಡು ಹೋಗ್ಬೋದು. SP ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಮೇಡಮ್, ಒಂದು ಹೆಣ್ಣು ಮಕ್ಕಳ ಸಾಗಾಣಿಕೆ ಮಹಿಳಾ, ಅದಕ್ಕೆ ನೀವು ಒಂದು ಟಾಸ್ಕ್ ಫೋರ್ಸ್ ಮಾಡಿ ಮೇಡಮ್, ಬೆಳಗಾವಿ ಜಿಲ್ಲಾದ. ಯಾಕಂತಂದರೆ ಆ ಟಾಸ್ಕ್ ಫೋರ್ಸ್ ಇದ್ದಾಗ ಏನಾಗುತ್ತೆ, ಈಸಿಲಿ ನೀವು ಲೊಕೇಟ್ ಮಾಡ್ಬೋದು, ಟ್ರೇಸ್ ಮಾಡ್ಬೋದು. ಸೊ ಇದಾದ ನಂತರ ಆ ತಾಯಿ ಮಗುವಿನ ಆಸ್ಪತ್ರೆ ನಾನು ಭೇಟಿ ಮಾಡಿದ್ದೀನಿ. ಮತ್ತು ಆಸ್ಪತ್ರೆಗಳೆಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾವೆ, ಅಂದರೆ ವರ್ಕ್ ಮಾಡ್ತಾ ಇದ್ದಾವೆ. ಸಿಬ್ಬಂದಿ, ವೈದ್ಯ ಸಿಬ್ಬಂದಿ ಆಗಿದೆ, ಸ್ವಲ್ಪ ಕುಂದುಕೊರತೆಗಳಿದ್ದವು, ಅವನ್ನೆಲ್ಲ ನಾನು ಅಡ್ರೆಸ್ ಮಾಡಿದ್ದೀನಿ. ಅವ್ರು ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ. ಅದನ್ನು DC ಅವರು ಇದನ್ನು ಜವಾಬ್ದಾರಿ ತಗೊಂಡು ಮಾಡಿಸ್ತಾರೆ. ಮತ್ತು ನಾನು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೆಟರ್ನಲ್ ಡೆತ್ ಸಹ ಕೇಳಿದ್ದೀನಿ. ಅದು 2 ವರ್ಷದಿಂದ ಇನ್ಫ್ಯಾಕ್ಟ್ ಕೆಲವು ಆಸ್ಪತ್ರೆಯಲ್ಲಿ 0 ಮೆಟರ್ನಲ್ ಡೆತ್ಸು. ಒಂದೇ ಒಂದು ಪ್ರಾಬ್ಲಮ್ ನಾವು ಕಂಡಿದ್ದೇನಂತಂದರೆ ಮಾಲ್ ನ್ಯೂಟ್ರಿಷನ್. ಒಂದರಿಂದ ಮಗು ಆಗುತ್ತಲ್ಲ, ಅದು ಒಂದು ಮಹಿಳೆಯರ ನಿಶಕ್ತಿಯಿಂದ ಮಾಲ್ ನ್ಯೂಟ್ರಿಷನ್, ಎಸ್ಪೆಷಲಿ ಮಹಿಳೆಯರ ಆರೋಗ್ಯನೂ ಕೆಟ್ಟಿದೆ. ಮತ್ತು ಹುಟ್ಟೋ ಮಕ್ಕಳು ಸಹ ಪ್ರಿಮೆಚ್ಯೂರ್ ಬೇಬಿ, ಲೋ ವೇಟ್ ಆಗಿರೋದನ್ನು ನಾನು ಆಸ್ಪತ್ರೆಯಲ್ಲಿ ನನಗೆ ಕಂಡು ಬಂತು. ಅದು ಒಂದು ಅವೇರ್ನೆಸ್, ಎಲ್ಲೋ ಒಂದು ಕಡೆ ಎಲ್ಲ ಅವೇರ್ನೆಸ್ ಆಗಿದೆ, ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಟೀಚರ್ಸು. ಬಟ್ ಇದನ್ನು ಮೋಸ್ಟ್ಲಿ ನಾವು ಹೇಳ್ಕೊಡೋದ್ರಲ್ಲಿ ಎಲ್ಲೋ ಒಂದು ಕಡೆ ನಾವು ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ವರ್ಕ್ ಮಾಡಿದ್ರೆ ಮಹಿಳೆಯರ ಆರೋಗ್ಯವನ್ನು ಮತ್ತು ಅವರ ಇದನ್ನು, ಮತ್ತು HP ಐರನ್ ಇಷ್ಟೆಲ್ಲ ಮಾಡಿದ್ರು ಇನ್ನೂ ನಮ್ಮ ಹೆಣ್ಮಕ್ಳು, ಮಹಿಳೆಯರಲ್ಲಿ ಅನಿಮಿಯಾ ಇದೆ, ಐರನ್ ಕಂಟೆಂಟ್ ಕಡಿಮೆ ಇದೆ. ಅದು ಒಂದು ಯಾವ ಥರ, ಮತ್ತು ನಾನು CO ಅವರಿಗೆ ಮತ್ತು DHO ಅವ್ರಿಗೂ ಸಹ ಮಾತಾಡಿದ್ದೀನಿ, ಇದನ್ನು ಯಾವ ಥರ ಅದನ್ನು ತಡೆಗಟ್ಟಬಹುದು ಅಂತೇಳಿ. ಇಷ್ಟು ನನ್ನ ಗುಲ್ಬರ್ಗ ಯಾವಾಗ ನನಗೆ ಭ್ರೂಣ ಹತ್ಯೆ ಮತ್ತು ಬಾಲಗರ್ಭಿಣಿಯ ಸಂಖ್ಯೆ ಇವು ಬಾಲ್ಯ ವಿವಾಹ ಆಗ್ತಾನೆ ಇರ್ತದೆ. ಏನಾಗುತ್ತೆ, ಏನು ಮಾಡ್ತಾರೆ, ಕಮ್ಯುನಿಕೇಶನ್ ಹೇಗಿದೆ ಇದರಲ್ಲಿ? ಇನ್ನೂ ಒಂದು ಬಾಲ ವಿವಾಹದ್ದು ನಾವು CDPO ಗಮನಕ್ಕೆ ತಗೊಂಬರಕ್ಕೆ ಹೇಳ್ತೀವಲ್ಲ, CDPO ಒಬ್ಬರೇ ಇದನ್ನು ಆ್ಯಕ್ಟ್ ಮಾಡಬಾರ್ದು. ಇವನ್ ಇನ್ಕ್ಲೂಡ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಆಫೀಸರು ಇಂಥವರು ಇದ್ದಾರೆ. ಏನು ಗೊತ್ತಾ ಮೇಡಮ್, ಅಲ್ಲೇ ಗೊತ್ತಾಗ್ಬಿಡ್ತೈತೆ. ಎಷ್ಟೋ ಕಡೆ ನಾನು ಬೇರೆ ಕಡೆ ನೋಡ್ತೀನಲ್ಲ, ದೇ ವಿಲ್ ಓನ್ಲಿ ಟೆಲ್ ಮಹಿಳಾ ಮತ್ತು ಏನು ಅಂಗನವಾಡಿ ಕಾರ್ಯಕರ್ತರು ಬಂದು ಇನ್ಫಾರ್ಮ್ ಮಾಡಬೇಕು, CDPO ಹೋಗ್ಬೇಕು. ಯಾಕೆ ಮೇಡಮ್, ಇಲ್ಲಿ ಹೆಣ್ಣು ಮಕ್ಕಳು 9ನೇ ಕ್ಲಾಸ್ 10ನೇ ಕ್ಲಾಸ್ 10 ದಿನ ಬರಲಿಲ್ಲ ಅಂತಂದರೆ ಅದು ಗೊತ್ತಾಗಲ್ಲ ಅವರಿಗೆ. ಮೇಡಮ್, ಮೇಕ್ ದೇಮ್ ರೆಸ್ಪಾನ್ಸಿಬಲ್. ಎಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅವರು ಬರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲೆ ಎಲ್ಲನೂ ಇದು ಮಾಡಬಾರ್ದು. ದೀಸ್ ಪೀಪಲ್ ಆಲ್ಸೋ ಶುಡ್ ಬಿ ಅಕೌಂಟೇಬಲ್. ಇಟ್ ಶುಡ್ ಬಿ ಅನ್ ಕಲೆಕ್ಟಿವ್ ಎಫರ್ಟ್ ಟು ಸ್ಟಾಪ್ ದಿಸ್ ಬಾಲ್ಯ ವಿವಾಹ. ಸೊ ಇದನ್ನೆಲ್ಲ ನೀವು ಮಾಡ್ಕೋಬೇಕು. ಇವಾಗ ನಾವು ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೂ ಮತ್ತು COಗಳಿಗೆ ಒಂದು ಆಲ್ರೆಡಿ ಆಯೋಗದಿಂದ ಪತ್ರವನ್ನು ಬರೆದಿದ್ದೀವಿ. ಅದು ಮೆಡಿಕಲ್ ಕಾಲೇಜ್ ಇರಲಿ, ಯಾವುದೇ ಕಾಲೇಜ್ ಇರಲಿ, ಭದ್ರತೆ, ಸುರಕ್ಷತೆ ಭಾಳ ಇಂಪಾರ್ಟೆಂಟ್. ಮತ್ತು ಸರ್, ಇನ್ನೂ ಒಂದು ಏನಂದರೆ, ನಾನು ಬೆಳಗಾಂ ಮೆಡಿಕಲ್ ಕಾಲೇಜ್ಗೆ ಹೋದಾಗ ಅಲ್ಲಿ ದೊಡ್ಡ ಪ್ರೈವಸಿಸ್ ಇರುತ್ತೆ, ಲೈಟ್ಸ್ ಇಲ್ಲ, CCTV ಇಲ್ಲ, ಮತ್ತು ಡಾಕ್ಟರ್ಸು ನೈಟ್ ಡ್ಯೂಟಿ ಮಾಡ್ತಾರೆ, ಅವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಯಾಕಂದರೆ ರಾತ್ರಿ ಹೊತ್ತು ಕೆಲವೊಬ್ರು ಆಲ್ಕೋಹಾಲ್ ಹಾಕೊಂಡ್ಬಂದಿರ್ತಾರೆ. ಇದೆಲ್ಲ ನೀವು ಸೆಂಡ್ ನೋಟಿಸ್ ಹೌ ವೆಲ್ they are secured, how well they are protected, what precautions, what measures each college has taken. Don't give any excuse when it comes for security and safety of the women. ಆಮೇಲೆ ನೈಟ್ಗೆ ಕಾಲ್ಸ್ ಬರಬೇಕಾದ್ರೆ ಇವ್ರು ಕಾಲೇಜ್ ಅವರೇ ಅರೇಂಜ್ ಮಾಡಬೇಕು, ಒಂದು ಜೀಪ್, ಬಸ್, ವಾಟ್ ಎವರ್ ಇಟ್ ಇಸ್ ಟು ಡ್ರಾಪ್ ಆ್ಯಂಡ್ ಪಿಕ್ ದೆಮ್ ದ ಡಾಕ್ಟರ್ಸ್.
ಇಲ್ಲ ಅಂತಂದ್ರೆ ಇದು ನಾನು ಬೆಳಗಾವಲ್ಲಿ ನೋಡಿದ್ದಕ್ಕೆ ನಾವು ಬಾಗಲಕೋಟದಲ್ಲಿ ಅಂದರೆ ವಿ ಡೋಂಟ್ ಹ್ಯಾವ್ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಇರಲಿಲ್ಲ, ಸೊ ಹಾಗಾಗಿ ನಾನು ಹೋಗಲಿಲ್ಲ. ಸೊ ಹಾಗಾಗಿ ಬಟ್ ಬೇರೆ ಹಂಗನ್ಬಿಟ್ಟು ನಾವು ಇಗ್ನೋರ್ ಮಾಡಬಾರ್ದು. ಬೇರೆ ಎಲ್ಲ ವ್ಯವಸ್ಥೆ ದಟ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಟು ರಿಯಲಿ ಟೇಕ್ ಕೇರ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಇದು ಅದು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಒಂದೇನಂತಂದರೆ ಎಷ್ಟು ದಿನಕ್ಕೊಮ್ಮೆ ರೇಡ್ ಆಗಬೇಕು, ಮತ್ತು ಎಷ್ಟು ದಿನಕ್ಕೊಂದು ವಿಸಿಟ್ ಮಾಡಿ ಅವ್ರನ್ನ ಚೆಕ್ ಮಾಡಬೇಕು. ಅಲ್ಲಿ ಭ್ರೂಣ ಹತ್ಯೆ ಆದಮೇಲೆ ನಾವು ಕ್ಲೋಸ್ ಮಾಡಿ ಸಿಗ್ತೀವಿ, ಮತ್ತು ಹೋಗಿ ವಾಪಸ್ ತೆಗಿತಾರೆ. ಆ ಇನ್ವೆಸ್ಟಿಗೇಷನ್ಸ್ ಏನಾಯಿತು? ಯಾಕೆಂತಂದರೆ ಅವರು ಇನ್ವೆಸ್ಟಿಗೇಷನಲ್ಲಿ ಮತ್ತೆ ರಿಪೀಟ್ ವಾಪಸ್ ಬಂದು ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ತಪ್ಪು ನಡೀತಾ ಇದೆಯಾ, ಇದ್ರ ಬಗ್ಗೆ ಎಲ್ಲ ಭಾಳ. ಯಾಕಂದರೆ ಹೆಣ್ಣು ಭ್ರೂಣ ಹತ್ಯೆ ಈಗಂತೂ, ಆಮೇಲೆ ಜೆಂಡರ್ ರೇಷಿಯೋ ಎಲ್ಲೂ ಈಕ್ವಲ್ಲೂ ಇಲ್ಲ, ಮೇಲೂ ಇಲ್ಲ. ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಜಿಲ್ಲಾದಲ್ಲಿ, ಬಾಗಲಕೋಟೆನೂ ಹಾಗೆ, ಗುಲ್ಬರ್ಗಾನೂ ಹಾಗೆ. ಸೆಕ್ಸ್ ರೇಷಿಯೋ ರೇಸ್ ಆಗಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಮೇನ್ ಈ ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿದ್ವಿ, ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗ್ತದೆ. ಅಂದರೆ ಸ್ಕ್ಯಾನಿಂಗ್ ಸೆಂಟರ್ಗಳು ಇವು ಬಹಳ ವಿಶೇಷವಾಗಿ ಗಮನ ಹರಿಸಿ ಅವನ್ನ ಪ್ರೋಟೋಕಾಲ್ ಪ್ರಕಾರನೇ ಆಕ್ಟ್ ಇದೆಯಲ್ಲ, ಅದು ಇವತ್ತು ಟಾಕ್ ಇತ್ತು ಆಕ್ಟ್, ಇದು ಯಾವ ಮಟ್ಟಕ್ಕೆ ಆಗ್ಬೇಕಂದ್ರೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಲಿಲ್ಲ ಅಂತಂದ್ರೆ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು. ಹೇಳಿ, ಪ್ರಶ್ನೆ ಕೇಳಿ. ಅದೇ ಬಾಗಲಕೋಟೆ ಜಿಲ್ಲೆಯ ಒಂದು ವಿವರ. ಥ್ಯಾಂಕ್ ಯು.